ನನಗೆ ಮಾತ್ರ ಯಾಕೆ ಈ ಕಷ್ಟ ಎಂಬುದಾಗಿ ಯಾವಾಗಾದರೂ ಆಕಾಶದ ಕಡೆಗೆ ತಿರುಗಿ ನೋಡಿ ಕೇಳಿದ್ದೀರಾ? ನೀವೊಬ್ಬಂಟಿಯಲ್ಲ ಈ ಪ್ರಶ್ನೆಯನ್ನು ಕೇಳೋದು. ಅನೇಕರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೀರ್ತನೆಗಾರನು ಒಂದು ಸಾರಿ ಹೀಗೆ ಕೇಳಿದ್ದಾನೆ, ಯಾಕೆ ದೇವರೇ ಯಾಕೆ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀರಿ? ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ದೇವರು ಕಷ್ಟದ ಕಾರಣಕರ್ತನಲ್ಲ. ನೋವನ್ನು ಕಷ್ಟವನ್ನು ಸೃಷ್ಟಿಸಿದ್ದು ದೇವರಲ್ಲ. ಆದರೆ ಇದನ್ನು ನಮ್ಮ ಜೀವಿತದಲ್ಲಿ ಬರುವಂತೆಯೂ ಇದು ನಮ್ಮನ್ನು ಪಾಠಗಳನ್ನು ಕಲಿಸಿಕೊಡೋದಕ್ಕೆ ದೇವರು ಒಂದು ಮಾರ್ಗವಾಗಿ ನೋಡುವವನಾಗಿದ್ದಾನೆ. ನನಗೆ ಮಾತ್ರ ಯಾಕೆ ಈ ಕಷ್ಟ ಎಂಬುದಾಗಿ ಕೇಳುವಾಗ ದೇವರು ನಮ್ಮ ಹತ್ರ ಕೇಳುವಂಥ ಪ್ರಶ್ನೆ, ನಿನ್ನ ಕುರಿತಾಗಿ ನನಗೇನೋ ಒಂದು ಪದ್ಧತಿ ಇದೆ ಮಾಡಿ ಮುಗಿಸೋದಕ್ಕೆ, ಅದನ್ನು ಮಾಡಿ ಮುಗಿಸೋದಕ್ಕೆ ಈ ಕಷ್ಟವನ್ನು ಕಳಿಸಬೇಕಾ ಬೇಡವಾ ಎಂಬುದಾಗಿ. ಕಷ್ಟವು ನಮಗೆ ನೋವನ್ನು ತರುತ್ತೆ, ನೋವು ನಮಗೆ ವೇದನೆಯನ್ನು ತರುತ್ತೆ, ವೇದನೆ ನಮಗೆ ದುಃಖಪಡಿಸುತ್ತೆ. ಅದರಿಂದ ನಾವು ಮುಂದಕ್ಕೆ ಹೋಗದೆ ಜೀವಿಸುವವರಾಗಿರ್ತೀವಿ. ಆದರೆ ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ನೀವು ಯೋಸೇಫನ ಕುರಿತಾಗಿ ಅರ್ಥ ಮಾಡಿಕೊಳ್ಳೋದಾದರೆ, ಸ್ವಂತ ಸಹೋದರರಿಂದ ತಳ್ಳಲ್ಪಟ್ಟವನಾಗಿ, ಮಾರಲ್ಪಟ್ಟವನಾಗಿ, ಅನೇಕ ಕಷ್ಟಗಳನ್ನು ಅನುಭವಿಸಿದವನಾಗಿದ್ದ. ಆದರೆ ಆತನು ಕೊನೆಯಾಗಿ ಹೇಳಿದೆ, ನೀವು ನನ್ನ ಅಂತ್ಯಕ್ಕೆ, ನನ್ನ ಕಷ್ಟಕ್ಕೆ, ನನ್ನ ನೋವಿಗೆ ಇದನ್ನು ಮಾಡಿದ್ರಿ, ಆದರೆ ದೇವರು ನನ್ನ ಒಳ್ಳೆಯದಕ್ಕೆ ಇದನ್ನು ಮಾಡಿ ಮುಗಿಸದ ಎಂಬುದಾಗಿ. ಅದೇ ರೀತಿಯಾಗಿ ಇವತ್ತು ನಾವು ಅನುಭವಿಸುವಂಥ ಕಷ್ಟ, ದುಃಖ, ವೇದನೆ ಎಲ್ಲ ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರಣಕ್ಕೆ, ಒಳ್ಳೆಯ ಕಾರಣಕ್ಕೆ ಆಗುವಂತೆ ದೇವರು ಎಲ್ಲವನ್ನು ಸಿದ್ಧಪಡಿಸ್ತಾನೆ ಎಂಬ ಉತ್ತರವನ್ನು ನಿಮಗೆ ನಾನು ಕೊಡೋದಕ್ಕೆ ಬಯಸುವನಾಗಿದ್ದೇನೆ. ಯಾರು ನಮ್ಮ ಕಷ್ಟಗಳನ್ನು ಸೃಷ್ಟಿ ಮಾಡಿದ್ದು ದೇವರಲ್ಲ. ನನ್ನನ್ನು ನಿನ್ನನ್ನು ಶಕ್ತಿಪಡಿಸೋದಕ್ಕೆ, ದೃಢಪಡಿಸೋದಕ್ಕೆ, ಆಶೀರ್ವದಿಸೋದಕ್ಕೆ, ಮೇಲಕ್ಕೆತ್ತೋದಕ್ಕೆ ಈ ಕಷ್ಟಗಳು ನಿನ್ನ ಜೀವಿತದಲ್ಲಿ ಬರುತ್ತೆ, ಬಂದು ಹೋಗುತ್ತೆ, ಬಂದು ಇರೋದಿಲ್ಲ, ಬಂದು ಹೋಗುತ್ತೆ. ಹೋಗುವಂಥ ಕಷ್ಟವನ್ನು ನೋಡಿ ಭಯಪಡದೆ ನನ್ನ ಜೊತೆ ಯಾವಾಗಲೂ ಇರುವಂಥ ದೇವರನ್ನು ನೋಡಿ ಸಂತೋಷ ಪಡೋಣ. ದೇವರು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.